ನಮಸ್ಕಾರ. ನಾನಿವತ್ತು ನುಗ್ಗೆ ಸೊಪ್ಪಿನ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಾವು ಸಣ್ಣ ಪಾಳು ಅಂತ ಕರಿತೀವಿ. ಇದಕ್ಕೆ 2 ಲೋಟ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. 1.5 ಮುಷ್ಟಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ಬೇಕಾದ್ರೆ ಕಡಲೆಬೇಳೆನೂ ಹಾಕ್ಕೋಬೋದು. ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ನೆನೆಸಿಟ್ಕೋಬೇಕು ಈ ಅಕ್ಕಿನ, ತೊಗರಿಬೇಳೆನ ನೆನೆಸಿಟ್ಕೋಬೇಕು. ಸುಮಾರು ಒಂದು 5 ಗಂಟೆ ಕಾಲ, 3 ಗಂಟೆ ಆದರೂ ಅಟ್ಲೀಸ್ಟ್ ನೆನೆಸ್ಕೋಬೇಕು. ನೆನೆಸಿಟ್ಕೊಂಡು ಒಂದು 3 ಗಂಟೆ ಚೆನ್ನಾಗಿ ತೊಳೆದ್ಬಿಟ್ಟು, ಅಕ್ಕಿದು ತೊಗರಿಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. 3 ಗಂಟೆ ಆದರೂ ಅಟ್ಲೀಸ್ಟ್ ನೆನೆಸ್ಬೇಕು. ನುಗ್ಗೆ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ, ಅಕ್ಕಿ ನೆನೆಸಿರೋದು ಇಟ್ಕೊಂಡಿದ್ದೀನಿ. ಮತ್ತು 3 ಈರುಳ್ಳಿ, ಒಂದು 6 ಗುಂಟೂರು ಮೆಣಸಿನ್ಕಾಯಿ, ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದು ನೆನೆಸಿರೋ ಅಕ್ಕಿ ಮತ್ತು ಇದು ಇಂಗು ಮತ್ತು ಉಪ್ಪನ್ನು ತೊಗೊಂಡಿದ್ದೀನಿ. ಇಂಗು ಮತ್ತು ಉಪ್ಪು. ಈ ಅಕ್ಕಿ ನೆನೆಸಿರೋದನ್ನು ನಾನು ಒಂದು 5-6 ಗಂಟೆ ನೆನೆಸಿರೋ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಇವಾಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಅರ್ಧ ಹೋಳು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನಾನು. ಆಮೇಲೆ ಅದು ಉಪ್ಪು ಮತ್ತು ಇಂಗು ಅಷ್ಟನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 6 ಗುಂಟೂರು ಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ. 1 ಸ್ಪೂನು ಬೆಲ್ಲ ತೊಗೊಂಡಿದ್ದೀನಿ, 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ ಅಷ್ಟೇ. ಇದಿಷ್ಟನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು. ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ನುಗ್ಗೆ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಇದಕ್ಕೆ ಹಿಟ್ಟನ್ನು ಹಾಕಿಬಿಟ್ಟು, ನಾವು ಮಿಕ್ಸಿ ಮಾಡ್ಕೊಂಡಿರೋ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನುಗ್ಗೆ ಸೊಪ್ಪು ಸಣ್ಣಗೆ ಹೆಚ್ಕೋಬೇಕು. ನುಗ್ಗೆ ಸೊಪ್ಪು ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಆಗಾಗ ಮಾಡಿಕೊಂಡು ಇದನ್ನು ನಾವು ನಂಚ್ಕೊಳ್ಳೋಕ್ಕೆ ಸೈಡ್ ಡಿಶ್ ಥರ ಮಾಡೋದು. ಇದನ್ನು ಸಣ್ಣ ಪಾಳು ಅಂತ ಹೇಳಿ ನಾವು ಸೈಡ್ ಡಿಶ್ ಥರ ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ಮಾಡೋದು. ಬೇಕಾದ್ರೆ ತಿಂಡಿಗೂ ಮಾಡ್ಕೋಬೋದು, ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಸಾಯಂಕಾಲ ಕಾಫಿ ಜೊತೇಲಿ ಮಾಡ್ಕೋಬೋದು. ಬಟ್ ನಾವು ಮಾಡೋದು ಇದನ್ನು ಆ್ಯಕ್ಚುಲಿ ಊಟದ ಜೊತೇಲಿ ನಂಚ್ಕೊಳ್ಳೋದಕ್ಕೆ ಅಂಥೇಳಿ ಸೈಡ್ ಡಿಶ್ ಥರ ಮಾಡೋದು ಇದನ್ನು, ದೋಸೆನ. ಇದು ಖಾರವಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಕಾಫಿ ಜೊತೆಲೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ಈ ಥರ ದೋಸೆ ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಸುಮ್ಮನೆ ಹೀಗೆ ತಿಂಡಿಗೆ ತಿನ್ನಬೇಕು ಅಂತಂದರೆ ದೋಸೆ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ನೋಡಿ, ಹೀಗೆ ದೋಸೆ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಬೇಕಾದರೆ ಸಣ್ಣಗೆ ಸ್ವಲ್ಪ ಉಂಡೆಗಳ ಥರ ಮಾಡಿಕೊಂಡು ಕರೆದು ವಡೆ ಥರ ಕರ್ಕೊಂಡು ತಿನ್ಬೋದು. ಅದೂ ತುಂಬ ಚೆನ್ನಾಗಾಗುತ್ತೆ. ಆ ಥರ ಮಾಡಬೇಕಂದ್ರೆ ಒಂಚೂರು ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಂಬಿಟ್ಟು ಸ್ವಲ್ಪ ಗಟ್ಟಿ ಮಾಡಿಕೊಂಡು, ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಸ್ವಲ್ಪ ಬೆರೆಸ್ಕೊಂಬಿಟ್ಟು ಗಟ್ಟಿ ಮಾಡ್ಕೊಂಡು, ಸ್ವಲ್ಪ ಹಿಟ್ಟನ್ನು ಗಟ್ಟಿ ಮಾಡಿಕೊಂಡು ವಡೆ ಥರ ಕರ್ಕೊಂಡು ತಿನ್ಬೋದು. ಇದು ಈ ಥರ ನೋಡಿ ದೋಸೆ ಆಗಿದೆ. ಇದನ್ನು ನಂಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ ನಾವು. ಇದಕ್ಕೆ ಸಣ್ಣ ಪಾಳು ಅಂತ ಕರಿತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.